ರಾಜ್ಯದಲ್ಲಿ ನಿನ್ನೆಯಿಂದ ಜಾತಿ ಗಣತಿ ಪ್ರಾರಂಭ ಆಗಿದೆ. ನಿಮ್ಮದೇ ಪಾರ್ಟಿ ಕೆಲವರು ಆಕ್ಷೇಪಗಳು ವ್ಯಕ್ತಪಡಿಸಿದ್ರು. ಜಾತಿ ಹೊಡಿತಾ ಇದ್ದಾರೆ, ನಮ್ಮ ಜಾತಿ ಸಮುದಾಯಗಳನ್ನ ವಿನಾಕಾರಣ ಎಕ್ಸ್ಟ್ರಾ ಸೇರಿಸಿದ್ದಾರೆ, ಈ ಥರದ್ದೆಲ್ಲ ಅಬ್ಜೆಕ್ಷನ್ಸ್ಗಳು ನಿಮ್ಮ ಪಕ್ಷದಲ್ಲಿ ಇದೆ. ನಿಮ್ಮಲ್ಲೇ ಜಾತಿ ಗಣತಿಯ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯ ಬರೋಕ್ಕಾಗಿಲ್ವಲ್ಲ ಕಾಂಗ್ರೆಸ್ನ ಒಳಗಡೆ ಇದೆ. ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಗಿದೆ ಅಂತ ಕ್ಯಾಬಿನೆಟ್ ಸಚಿವರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಯಾರಿಗಾದರೂ ಆ ಥರ ನೋವಿದ್ದರೆ ಈ ಜಾತಿ ಜನಗಣತಿಯಲ್ಲಿ, ಇದು ಜಾತಿ ಜನಗಣತಿ ಅಲ್ಲ, ಜನರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಇದು. ಆದ್ದರಿಂದ ಯಾರಿಗೂ ಸಹ ನೀವು ನಿಮ್ಮ ಜಾತಿನ ಬರೆಸಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ವಲ್ಲ. ಎಲ್ಲರೂ ಸಹ ಅವರವರ ಜಾತಿ ಬರೆಸಲಿ, ಅವ್ರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗಲಿ. ಎಲ್ಲರೂ ಸಹ ಕ್ರೋಢೀಕರಿಸ್ತಾನೆ ಮಾಡ್ತಾರೆ, ಉಪಜಾತಿಗಳು, ಉಪಪಂಗಡಗಳು ಎಲ್ಲವೂ ಸಹ. ಅಂದರೆ 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತೇಳಿ ಕೆಲವ್ರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪಡಿಸ್ತೀನಿ.